ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕುಂಕುಮಕ್ಕೆ ಪವಿತ್ರ ಸ್ಥಾನವಿದೆ. ಕುಂಕುಮ ಹಿಂದೂ ಧರ್ಮದವರು ತಮ್ಮ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳಲ್ಲಿ ಕುಂಕುಮ ಪುಡಿಯನ್ನು ಬಳಸುತ್ತಾರೆ. ಸಾಮಾನ್ಯವಾಗಿ ಕುಂಕುಮವನ್ನು ಹೇಗೆ ತಯಾರು ಮಾಡುತ್ತಾರೆ ಎಂದರೆ, ಅರಿಶಿಣದ ಕೊಂಬುಗಳನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಸ್ವಲ್ಪ ನೀರೊಡಿಸಿದ ಸುಣ್ಣ ಬೆರೆಸಿದಾಗ ಗಾಢ ಹಳದಿ ಬಣ್ಣದ ಪುಡಿಯು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಆದರೆ ಇಂದು ಮಾರುಕಟ್ಟೆಯಲ್ಲಿ ಸಿಗುತ್ತಿರುವ ಕುಂಕುಮದಲ್ಲಿ ಆರೋಗ್ಯಕ್ಕೆ ಮಾರಕವಾಗಬಹುದಾದಷ್ಟು ಹೆಚ್ಚಿನ ಪ್ರಮಾಣದ ಸೀಸವಿದೆ. ಈ ಕೆಮಿಕಲ್ನಿಂದ ಕೂಡಿರುವ ಕುಂಕುಮವನ್ನು ಹಚ್ಚಿಕೊಳ್ಳುವುದರಿಂದ ಚರ್ಮದ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಈ ಕೆಮಿಕಲ್ನಿಂದ ಕೂಡಿರುವ ಕುಂಕುಮ ಎಷ್ಟು ತೊಳೆದರೂ ಕೂಡ ಅದು ಬೇಗನೆ ಹೋಗುವುದಿಲ್ಲ. ಅಷ್ಟೇ ಅಲ್ಲದೆ ಈ ವಿಷಕಾರಿ ಸೀಸ ಚರ್ಮದಿಂದ ರಕ್ತಕ್ಕೆ ಇಳಿಯುವ ಕ್ಷಮತೆ ಹೊಂದಿದ್ದು, ವಿಶೇಷವಾಗಿ ಮಕ್ಕಳ ಬುದ್ಧಿ ಕ್ಷಮತೆಯನ್ನು ಕಡಿಮೆಗೊಳಿಸಿ ಅವರ ಬೆಳವಣಿಗೆಗೂ ಕೂಡ ಮಾರಕವಾಗಬಹುದು ಎಂದು ಇತ್ತೀಚಿನ ಸಂಶೋಧನೆಗಳಲ್ಲಿ ಕಂಡು ಬಂದಿದೆ. ಕೆಮಿಕಲ್ನಿಂದ ಕೂಡಿರುವ ಕುಂಕುಮವನ್ನು ಹಚ್ಚಿಕೊಳ್ಳುವುದನ್ನು ಆದಷ್ಟು ಅವಾಯ್ಡ್ ಮಾಡಿ. ನಿಮಗೆ ಶುದ್ಧವಾದ ಕುಂಕುಮ ನೀವು ಕುಂಕುಮ ತೆಗೆದುಕೊಳ್ಳುವ ಅಂಗಡಿಯಲ್ಲಿ ಸಿಗುತ್ತದೆ, ಆದರೆ ಅದರ ಬೆಲೆಯು ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಶುದ್ಧವಾದ ಕುಂಕುಮವನ್ನು ಅರಿಶಿಣ ಮತ್ತು ಸುಣ್ಣ ಇದರೊಂದಿಗೆ ಇತರ ಗಿಡಮೂಲಿಕೆಗಳನ್ನು ಬಳಸಿಕೊಂಡು ಮಾಡಲಾಗುತ್ತದೆ. ಶುದ್ಧವಾದ ಕುಂಕುಮವನ್ನು ಅರಿಶಿಣವನ್ನು ಬಳಸಿಕೊಂಡು ಮಾಡಿರುತ್ತಾರೆ. ಈ ಅರಿಶಿಣದ ಆರೋಗ್ಯಕರ ಗುಣಗಳು ಮಾನಸಿಕ ಒತ್ತಡದಿಂದ ಸಡಿಲಗೊಳಿಸಲು ನೆರವಾಗುತ್ತದೆ, ಅಲ್ಲದೆ ಮೆದುಳನ್ನು ಸದಾ ಸಕ್ರಿಯ ಮತ್ತು ಜಾಗೃತಿ ಸ್ಥಿತಿಯಲ್ಲಿರಿಸಲು ನೆರವಾಗುತ್ತದೆ. ಹಾಗಾಗಿ ಹಣೆಗೆ ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಶುದ್ಧವಾದ ಕುಂಕುಮವನ್ನೇ ಬಳಸಿ. ನಿಮಗೆ ಕೆಮಿಕಲ್ ಮಿಶ್ರಿತ ಕುಂಕುಮ ಹೇಗೆ ಕಾಣುತ್ತೆ ಅಂತ ತೋರಿಸುತ್ತೇವೆ ನೋಡಿ. ಇದರ ಕಲರ್ ನೋಡಿ, ಇದು ಒಂದು ವೇಳೆ ನಮ್ಮ ಕೈಗೆ ಹತ್ತಿದರೆ ಬೇಗನೆ ಹೋಗುವುದಿಲ್ಲ. ಅದೇ ಈ ಒರಿಜಿನಲ್ ಕುಂಕುಮ ನೋಡಿ, ಇದರ ಕಲರ್ ನೋಡಿ, ಇದರ ಸ್ಮೆಲ್ ಕೂಡ ಅರಿಶಿಣದ ಹಾಗೆ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.